ರಿಪ್ಲೈ ಕೊಡ್ತಾ ಇರೋ ಕೊಡಕ್ ಆಗ್ತಾ ಇರ್ಲಿಲ್ಲ. ಹಂಗಾಗಿ BT ಬಿಲ್ಲು ಕೂಡ ಈ ಒಂದು ವಿಚಾರನ ನೋಡಿದ್ಮೇಲೆ ಪ್ರತಿಕ್ರಿಯೆ ಕೊಡ್ಲೇಬೇಕಲ್ಲ. ನೆನ್ನೆನೂ ಕೂಡ ನಾನು ಲೈವ್ ಅಲ್ಲಿ ತಿಳಿಸಿದ್ದೆ, ಏನ್ ಈ ಅರೆ ಹುಚ್ಚ ಇದ್ದಾನೆ, ಇವನೇನ್ ಕಮ್ಮಿ ಏನ್ ಮಾತಾಡಿಲ್ಲ. ಆಟೋ ಚಾಲಕರುಗಳ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡಿರುವಂತದ್ದು ತುಂಬಾ ಇದಾವೆ. ಈಗ ನಾನು ನಮ್ಮ ಸಂಘಟನೆಯ ಸದಸ್ಯರುಗಳಿಗೆ ಹೇಳ್ತೀನಿ, ಇವನು ಎಷ್ಟು ಆಟೋ ಡ್ರೈವರ್ಗಳ ಬಗ್ಗೆ ಹಗುರವಾಗಿ ಮಾತಾಡಿದ್ದಾನೆ ಅಷ್ಟು ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿ ಅಂತ. ಡೌನ್ಲೋಡ್ ಮಾಡಿ ಅವನು ಎಷ್ಟೆಷ್ಟು ಕೆಟ್ಟ ಪದಗಳು ಮಾತಾಡಿದಾನೆ ಅದನ್ನೆಲ್ಲವನ್ನು ಕೂಡ ಕಟ್ ಅಂಡ್ ಪೇಸ್ಟ್ ಮಾಡಿಸಿ, ಯಾರು ಆಟೋ ಚಾಲಕ, ಯಾಕೆಂದ್ರೆ ಇವನಿಗೂ ಕೂಡ ಗೊತ್ತಿಲ್ಲ ಆಟೋ ಚಾಲಕನ ಹೆಸರು, ಯಾವುದೋ ಆಟೋ ಹಿಂದೆ ನಿಂತ್ಕೊಂಡು ಮಾಡಿರೋ ಅಂತ ಒಂದು ವಿಡಿಯೋನ ನೋಡ್ಕೊಂಡು ಇಂಥ ಚಾಲಕ ಅಂತ ಹೇಳಿದಾನೆ. ಏನೋ ಪೊಲೀಸರು ಹುಡುಕಾಟ ಮಾಡ್ತಾ ಇದಾರೆ ಅಂತ ಏನೋ ಸುದ್ದಿ ಇದೆ. ಒಂದ್ ವೇಳೆ ಏನಾದ್ರು ಪೊಲೀಸರು ಹುಡುಕಾಟ ಮಾಡಿ ಆಟೋ ಚಾಲಕ ಸಿಕ್ಕಿದ್ರು, ಆಟೋ ಚಾಲಕ ಏನಾದ್ರು ಅಪ್ಪಿತಪ್ಪಿ ಲೈವ್ ನ ನೋಡಿದ್ರೆ ಯೋಚನೆ ಮಾಡಕ್ ಹೋಗ್ಬೇಡಪ್ಪ. ಯಾಕೆಂದ್ರೆ ಇವನು ಏನ್ ಹಗುರವಾಗಿ ಏನು ಕಮ್ಮಿ ಏನ್ ಮಾತಾಡಿಲ್ಲ, ಇವನು ತುಂಬಾ ಒಲ್ಗರಾಗೆಲ್ಲ ಮಾತಾಡಿದ್ದಾನೆ ಪ್ರಾರಂಭದಲ್ಲಿ. ಹಂಗಂತ ಹೇಳಿ ಇವನು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಇಲ್ಲಿ ಯಾರು ಏನು ಎದುರ್ಕೊಂಡು ನಡಗ್ಬಿಡಲ್ಲ. ಇಂಥ ಸೈಬರ್ ಕಂಪ್ಲೇಂಟ್ಗಳನ್ನ ನಾವು ಲೆಕ್ಕ ಇಲ್ಲದಷ್ಟು ಕೊಟ್ಟಿದೀವಿ. ಆ ಕಂಪ್ಲೇಂಟ್ಗಳ ಕತೆ ಎಲ್ಲ ಏನಾಗಿದಾವೆ ಅಂತ ನಮಗೆ ಗೊತ್ತಿದೆ. ನೋಡ್ತೀವಿ ಅಂದ್ರೆ ಬರ್ರಿ ಫೈಲ್ ಮಾಡಿ ಇಟ್ಟಿದೀವಿ, ಏನೋ ಜಗ ಹುಚ್ಚ ಕೊಡ್ತೀವಿ ಬಾ. ಏನೋ ಇವನು ಪ್ರಕರಣ ಮಾಡಿಸ್ಬಿಟ್ಟವನಂತೆ. ಎಷ್ಟು ಪ್ರಕರಣ? 900 ಪ್ರಕರಣ ದಾಖಲಿಸಿಕೊಂಡು 500 ಆಟೋ ಸೀಸ್ ಮಾಡಿದ್ರಂತೆ. ಹಂಗಾಗಿ ಅದ್ರ ಬಗ್ಗೆ ಒಂದು ಧ್ವನಿ ಎತ್ಬಿಟ್ಟಿದೀವಿ ಅನ್ನೋ ತರ ಪುಂಕೊಂಡವನೆ. ಇರ್ಲಿ, ಅವನೇನಾದ್ರು ಪುಂಕೊಳ್ಳಿ. ಆದ್ರೆ ಆಟೋ ಚಾಲಕ ಹಿಂಗ್ ಬೈದಿದ್ದಾನೆ ಅಂತೆಲ್ಲ ಹೇಳ್ತಿಲ್ಲ. ಅವ್ರು ಬೈಯೋ ರೀತಿಲಿ ಮಾಡ್ದವ್ನು ಯಾರೋ? ನಿನ್ ಪ್ರಕರಣ ಈ ರೀತಿಲೆಲ್ಲ ಮಾಡ್ಬೇಕು ಅನ್ನೋಗಿ ಇದ್ರೆ ನೀನೊಬ್ಬ ಲಾಯರು ಅಂತ ಹೇಳ್ಕಂತಿಲ್ಲ, ನಕಲಿ ಲಾಯರು. ನಿನ್ ಲೀಗಲ್ ಪ್ರೋಸೆಸ್ ಏನ್ ಮಾಡ್ಬೇಕಾಗಿತ್ತೋ ಅವಾಗಿಂದ ಮಾಡ್ಬೋದಾಗಿತ್ತಲ್ವಾ ನೀನು? ಅವ್ರನ್ನ ಆ ರೇಂಜಲ್ಲಿ ಬೈಯೋವರೆಗೂ ಕೂಡ ಬಿಟ್ಕೊಂಡವ್ನು ಯಾರು? ನೀನೆ. ಹಾಗಾಗಿ ಆಟೋ ಚಾಲಕ ಬೈದಿದ್ದಾನೆ. ನೀನ್ ಆತನ ಮೇಲೆ ಹೋಗಿ ಏನೋ ಸೈಬರಲ್ಲಿ ಕೊಟ್ಟಿದ್ಯಾ, ತಲೆ ಕೆಡ್ಸ್ಕೊಳ್ಳೋ ಅಂತದ್ದೇನಿಲ್ಲ. ಏನ ಪ್ರಕರಣ ಆದ್ರೂ ಏನ್ ಮ್ಯಾಜಿಸ್ಟ್ರೇಟ್ ಹೋಗುತ್ತಾ ಕೋರ್ಟ್ಗೆ, ಇಲ್ಲ ಹೈಕೋರ್ಟ್ಗೆ ಹೋಗುತ್ತಾ? ಎರಡೂ ಕಡೆನೂ ಲಾಯರ್ ಇದ್ದಾರೆ, ತಲೆ ಕೆಡ್ಸ್ಕೊಳ್ಳಲ್ಲ. ಆ ಆಟೋ ಚಾಲಕ ಏನಾದ್ರು ನಮ್ಮ ಸಂಘಟನೆವರೆಗೂ ಹುಡುಕೊಂಡ್ಬಂದು ರಕ್ಷಣೆ ಕೇಳ್ಕೊಂಡ್ರು ಅಂದ್ರೆ ಖಂಡಿತ ನಾನು ನಿನ್ನೆ ಹೇಳ್ದಂಗೆ ಆ ಆಟೋ ಚಾಲಕನ ಪರವಾಗಿ ನಮ್ಮ ಸಂಘಟನೆ ಇದ್ದೇ ಇರ್ತದೆ. ಬೇಲ್ ವ್ಯವಸ್ಥೆ ಆಗ್ಬೋದು, ಆ ಕೇಸ್ ಎಲ್ಲಿವರೆಗೂ ನಡೀತದೋ ಅಲ್ಲಿವರೆಗೂ ಕೂಡ ನಮ್ಮ ಸಂಘಟನೆ ಅದನ್ನ ನೋಡ್ಕೊಳ್ಳುತ್ತೆ. ಇದು ನಾನು ನಿನ್ನೆನೂ ಕೂಡ ಭರವಸೆ ಕೊಟ್ಟಿದ್ದೆ, ಇವತ್ತು ಕೂಡ ಕೊಡ್ತಾ ಇದ್ದೀವಿ. ಹಾಗಾಗಿ ನಿನ್ನ ಈ FIRಗಳು ಈ ರೀತಿ ಹಾಕ್ಬಿಟ್ರೆ ಏನೋ ಎದುರ್ಕೊಂಡ್ಬಿಡ್ತಾರೆ, ಅದೆಲ್ಲ ಮರ್ತ್ಬಿಡು. ಯಾಕೆಂದ್ರೆ ನೀನ್ ಏನು ನನ್ನ ಕಾನೂನು ಗೊತ್ತು ಅಂತ ಹೇಳಿ ನಕಲಿ ಲಾಯರ್ ನೀನೇನ್ ಹೇಳ್ಕಂತೀಯ? ನಮ್ಗೆ ಒರಿಜಿನಲ್ ಲಾಯರ್ಗಳು ಅವ್ರೆ. ಒರಿಜಿನಲ್ ಲಾಯರ್ಗಳು ಈ ಕೇಸನ್ನ ಅಟೆಂಡ್ ಮಾಡ್ತಾರೆ. ಯಾಕೆಂದ್ರೆ ನೀನ್ ಏನ್ ಕಮ್ಮಿ ಏನ್ ಮಾತಾಡಿಲ್ವಲ್ಲ ಅವ್ರಗಳ ಬಗ್ಗೆ. ನೀನೇನು ಆಟೋ ಚಾಲಕರುಗಳ ಬಗ್ಗೆ ಮಾತಾಡೇ ಇಲ್ಲ ಅಂದಿದ್ರೆ ಬಿಡಪ್ಪ, ಇವನು ಲೀಗಲ್ ಆಗಿ ಮಾಡ್ಕೊಂಡವನೆ, ಯಾರ ಬಗ್ಗೆನೂ ಏನೂ ಸದ್ದು ಮಾಡದೇನೆ ಎಲ್ಲ ಪೇಪರ್ ವರ್ಕ್ ಪೆನ್ ವರ್ಕನ್ನ ಮಾಡಿಕೊಂಡು ಕರಾರುವಕ್ಕವಾಗಿ ಅಧಿಕಾರಿಗಳನ್ನ ಮುಂದೆ ಬಿಟ್ಟು ಕೆಲಸ ಮಾಡಿಸೋನೆ ಅನ್ನೋದಕ್ಕೆ ಆ ಥರದ್ದೇನು ಇಲ್ವಲ್ಲ. ನೀನು ಸಿಕ್ಕಾಬಿಟ್ಟೆ ನಾಲ್ಗೆ ಅರಿಬಿಟ್ಟಿದ್ಯಾ. ಹಳೆ ಆಟೋದವ್ರದ್ದು ಯಾವಾಗ ಕಂಟೆಂಟ್ ಶುರುವಾಯ್ತು ಅಲ್ಲಿಂದ ಇಲ್ಲಿವರೆಗೂ ಸಿಕ್ಕಾಬಿಟ್ಟೆ ಅರಿಬಿಟ್ಟಿದ್ಯಪ್ಪ. ಅವನು ಕೌಂಟಿಂಗ್ ಬರ್ತದಲ್ವಾ? ನಿನ್ ಮೇಲೂ ರಿಟರ್ನ್ ಕಂಪ್ಲೇಂಟ್ ಕೊಡ್ಬೋದು ತಾನೆ? ನೋಡ, ನೀನು ಆಟೋ ಚಾಲಕರ ಬಗ್ಗೆ ಹಗುರವಾಗಿ ಮಾತಾಡಿರೋದ್ರಿಂದ ಆ ಆಟೋ ಚಾಲಕನಿಗೂ ಆತ ನೋವಿದೆ. ಹಂಗಾಗಿ ಅವ್ನು ಎಲ್ಲಿ ಉತ್ತರ ಕೊಡ್ಬೇಕೋ ಅಲ್ಲಿ ಕೊಟ್ಕಂತಾನೆ. ನೀನೇನೂ ಮಾತಾಡದೆ ಅವ್ರೇನೋ ಮಾತಾಡ್ತವ್ರೆ ಅಂದ್ರೆ ಹಾಕು, ಬಿಡ್ಬೇಡ. ಮಾನದಷ್ಟು ಮೊಕದ್ದಮೆ ಕೇಸ್ ಹಾಕು. ನೀವೇನಾದ್ರು ಮಾತಾಡಿದ್ರೆ ತಾನೆ ಅವರು ಮಾತಾಡಕ್ ಸಾಧ್ಯ. ಮಾತಾಡಿದ್ಯಾ, ಬೆಜ್ಜಾನ್ ಮಾತಾಡಿದ್ಯಾ. ಹಾಗಾಗಿ ನೀನು ಹೋಗಿ ಕಂಪ್ಲೇಂಟ್ ಕೊಟ್ಟಿಷ್ಟಕ್ಕೆ ಇಲ್ಲಿ ಯಾರು ಗಡ ಅಂತ ಎದುರ್ಕೊಂಡು ನಡಗ್ಬಿಡಲ್ಲ. ಆ ಕಂಪ್ಲೇಂಟ್ಗೆ ಏನು FIR ಆಗಿರ್ತದೆ ಅದಕ್ಕೊಂದು ಬೇಲು ಅಷ್ಟೇ ಅಲ್ವಾ? ನೀನು ಒಬ್ಬ ಲಾಯರು, ಬೇಲ್ ತಗೊಂಡ್ರೆ ಮುಗೀತು. ಇನ್ ಏರಿಂಗ್ ಇದ್ದಂಗೆ ನೋಡ್ಕೊಳ್ಳೋಣ, 5-6 ವರ್ಷನೋ 10 ವರ್ಷನೋ ನಡೀತದೆ. ಅಷ್ಟ್ರಲ್ಲಿ ನೀನಿರ್ತೀಯೋ, ಆಟೋ ಡ್ರೈವರೇ ಇರ್ತಾರೋ, ವಿಧಿ ಲಿಖಿತ ನೀನೇ ಹೊಂಟ್ರೆ ಕೇಸೇ ಕ್ಲೋಸ್. ಏನೋ ಜಾಗ, ಇಷ್ಟೇ ಮ್ಯಾಟ್ರ್, ಇನ್ನೇನಿಲ್ಲ, ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ. ನೋಡೋಣ, ಆಟೋ ಡ್ರೈವರ್ ಏನಾದ್ರು ಅಪ್ಪಿತಪ್ಪಿ ಹುಡುಕೊಂಡ್ ಬಂದ್ರೆ ಸೋಮಣ್ಣವ್ರೆ ನಿಮ್ಮ ಸಂಘಟನೆ ಸಹಾಯ ನಮಗೆ ಬೇಕು ಅಂತ, ಅದ್ರ ಪ್ರತಿಯೊಂದು ಖರ್ಚು ವೆಚ್ಚ ಎಲ್ಲ ನಮ್ಮ ಸಂಘಟನೆ ನೋಡ್ಕೊಂತದೆ. ಇನ್ನೇನು ಜಾಗ, ನೀನು FIR ಮಾಡಿಸೋ, ನಾವು ಬಿಡಿಸ್ಕೊಂಬತ್ತಾ ಇರ್ತೀವಿ. ಇಷ್ಟೇ ನಮ್ಮ ಕೆಲಸ. ಅವಾಚ್ಯ ಶಬ್ದದಿಂದ ಬೈದ್ಬಿಟ್ಟವಂತೆ. ನೀನೇನು ಕಮ್ಮಿ ಬೈದಿದ್ಯೇನೋ? ನೀನು ಭಯಂಕರ ಮಾತಾಡಿದ್ಯಾ. ಇದಾವೆ ತುಂಬಾ ವಿಡಿಯೋಸ್ಗಳು ನೀನು ಮಾತಾಡಿರೋವು. ನೀನು ಯಾರ ಬಗ್ಗೆನೂ ಏನು ಮಾತಾಡ್ದಂಗೆ ಸುಮ್ಮನೆ ಇದ್ದಿದ್ರೆ ಹೌದಪ್ಪ ಅನ್ಬೋದು.
ನೀನು ಮಾತಾಡಿದ್ಯಲ್ಲ. ಕಾಮೆಂಟ್ ಸೆಕ್ಷನ್ಗಳು ಓಪನ್ ಮಾಡು, ನೋಡೋಣ, ಅಲ್ಲೇ ಬಂದು ಕಾಮೆಂಟ್ ಮಾಡ್ತೀವಿ. ಮಾಡಲ್ಲ ನೀವು. ಯಾರು ನಿನಗೆ ಆಪೋಸಿಟ್ ಆಗಿ ಕಾಮೆಂಟ್ ಮಾಡೋರು ಅವ್ರ ಐಡಿಗಳನ್ನೆಲ್ಲ ಕಾಮೆಂಟ್ ಮಾಡದೇ ಇರೋ ತರ ಮಾಡಿದ್ಯಾ. ಎಲ್ಲಿ ಮಾಡಕ್ಕಾಗ್ತದೆ? ಅದಕ್ಕೆ ತೋರಿಸ್ತು. ಆಯ್ತು, ಹುಡುಕ್ಲಿ, ನೋಡೋಣ. ಹುಡುಕದ್ಮೇಲೆ ಆಟೋ ಡ್ರೈವರು ಸಿಕ್ಕಿ ನಮ್ ಗಮನದವರೆಗೂ ಬಂತು ಅಂದ್ರೆ ಖಂಡಿತ ನಾವು ಬಿಡೋದಿಲ್ಲ. ಆ ಕೇಸ್ಗೆ ಏನ್ ಬೇಲ್ ಮಾಡಿಸ್ಬೋದೋ ಆ ಬೇಲ್ ಮಾಡಿಸ್ತೀವಿ. ನೋಡೋಣ, ನೀನು ತಿರುಗಿವಂತೆ, ಅವರು ತಿರುಗ್ಲಿ. ಕೇಸ್ ಇತ್ತೇರ್ಥ ಆಗಸ್ಟಲ್ಲಿ ಹಣೆ ಬರ ಯಾರಪ್ಪನ ಮನೆ ಆಸ್ತಿ.